1647 ಇಸವಿ ಮರಾಠರ ಪಾಳ್ಯದಲ್ಲಿ ಒಬ್ಬ ವೀರ ಹುಟ್ಕೊಂಡಿದ್ದ. ಆ ವೀರನ ಹೆಸರೇ ತಾನಾಜಿ ಮಾಲುಸರೆ. ಇವರನ್ನ ವೀರ ಯೋಧ ಮಾಡಿದ ಗುರು ಸ್ವತಃ ಅವರ ತಂದೆ ಕಾಳೋಜಿ ಮಾಲುಸರೆ. ತರಬೇತಿಯಲ್ಲಿ ಪ್ರಮುಖವಾಗಿ ಕಾಳೋಜಿ ತಾನಾಜಿಗೆ ಹೇಳಿಕೊಟ್ಟಿದ್ದ ಒಂದು ಪ್ರಮುಖವಾದ ವಿಷಯ ಅಂದ್ರೆ, ನೆನಪಿನಲ್ಲಿಟ್ಟಿಗೋ ತಾನಾಜಿ, ಯಾವ ಸೈನಿಕ ತನ್ನ ಕತ್ತಿಯನ್ನು ತಾನೇ ತಯಾರಿಸಿಕೊಳ್ಳುತ್ತಾನೋ ಅವನು ಎಲ್ಲರಿಗಿಂತ ಎಲ್ಲದಕ್ಕಿಂತ ತನ್ನ ಕತ್ತಿಯನ್ನೇ ಹೆಚ್ಚು ನಂಬಿರ್ತಾನೆ. ಕತ್ತಿಯನ್ನ ಬಳಸುವುದಾದರೆ ಮಿಂಚಿನಂತೆ ಬಳಸು, ಎದುರಿಸುವುದಾದರೆ ಬಿರುಗಾಳಿಯನ್ನೇ ಎದುರಿಸು, ಸವಾಲ್ ಹಾಕೋದಾದ್ರೆ ಸೂರ್ಯನ ಶಾಖಕ್ಕೆ ಹಾಕು ಅಂತ ಹುರಿದುಂಬಿಸುತ್ತಾ ಭರ್ಜರಿಯಾಗಿ ತಯಾರು ಮಾಡಿರ್ತಾರೆ. ಅದೊಂದು ಕಾಲ. ಜನರ ರಕ್ತ ನೀರಿನಂತೆ ಹರಿಯುತ್ತಿತ್ತು. ಎದೆಯಲ್ಲಿ ಧೈರ್ಯ ಚೂರು ಚೂರಾಗಿತ್ತು. ಭಾರತೀಯರಿಗೆ ತಮ್ಮ ನೆಲದಲ್ಲಿ ತಾವು ಇರಲು ಹೊರಗಿನವರಿಗೆ ಕಂದಾಯ ಪಾವತಿಸಬೇಕಿತ್ತು. ಆ ಹೊರಗಿನವರು ಬೇರೆ ಯಾರೂ ಅಲ್ಲ, ಮೊಘಲರು ಮರಾಠಿಗರನ್ನು ಒಂದು ಕಂದಾಯ ಕಟ್ಟಿ, ಇಲ್ಲವಾದಲ್ಲಿ ನಮ್ಮ ಧರ್ಮಕ್ಕೆ ಸೇರ್ಪಡೆಯಾಗಿ ಅಂತ ಪೀಡಿಸುತ್ತಾ ಜನರನ್ನ ಹಿಂಸಿಸುತ್ತಿದ್ದರು. ತಮ್ಮ ನೆಲದ ಸ್ವಾತಂತ್ರ್ಯಕ್ಕೆ ಅದೆಷ್ಟೋ ಜನ ರಕ್ತ ಹರಿಸಬೇಕಾಗಿತ್ತು. ಇಂಥದ್ದೇ ಹೋರಾಟದಲ್ಲಿ ತಾನಾಜಿಯ ತಂದೆ ಹಾಗೂ ಗುರುವಾದ ಕಾಳೋಜಿ ಮಾಲುಸರೆ ಹೋರಾಡಿ ಪ್ರಾಣ ಅರ್ಪಿಸಿದ್ದರು. ಆದರೆ ಸಾಯೋಕು ಮುಂಚೆ ತನ್ನ ಮಗನಾದ ತಾನಾಜಿಗೆ ಹೇಳಿದ್ದು ಒಂದೇ ಮಾತು: ಯುದ್ಧದಲ್ಲಿ ಶಸ್ತ್ರಕ್ಕಿಂತ ಸಾಹಸ ಮುಖ್ಯ, ಸೈನ್ಯಕ್ಕಿಂತ ಧೈರ್ಯ ಮುಖ್ಯ. ಯಾರು ಸೋಲಿಗೆ ಹೆದರೋದಿಲ್ವೋ ಗೆಲ್ಲುವವರಿಂದ ದೂರ ಉಳಿಯಲ್ಲ. ನನ್ನ ತಾಯಿ ನಾಡಿನ ಋಣಭಾರವನ್ನು ನಿನ್ನ ಮೇಲೆ ಹೊರಿಸಿ ಹೋಗುತ್ತಿದ್ದೇನೆ. ಸ್ವಾತಂತ್ರ್ಯ ಗಿಟ್ಟಿಸಿಕೊಳ್ಳುವುದರ ಮೂಲಕ ಆ ಋಣವನ್ನ ತೀರಿಸು ಎಂದು ಹೇಳಿ ಸಾವನ್ನಪ್ಪುತ್ತಾರೆ. ಇದಾದ 17 ವರ್ಷಗಳವರೆಗೂ ಇಡೀ ಸಾಮ್ರಾಜ್ಯಕ್ಕೆ ಎಲ್ಲಾ ದಿಕ್ಕುಗಳಿಂದಲೂ ಕತ್ತಲೆ ಆವರಿಸಿತ್ತು. ಪ್ರತಿ ಬಾರಿಯೂ ಹತಾಶೆಗೊಳಗಾಗಿದ್ದ ಜನರೆಲ್ಲ ನಿರಾಸೆಯ ದಾಸರಾಗಿದ್ದರು. ಇಂತಹ ಸಂದರ್ಭದಲ್ಲಿ ಹಿಂದೂಸ್ತಾನದ ಪಶ್ಚಿಮ ಘಟ್ಟದ ಬೆಟ್ಟಗಳಲ್ಲಿ ಆಶಾಕಿರಣವಾಗಿ ಒಬ್ಬ ವೀರ ಹುಟ್ಟಿಕೊಂಡಿದ್ದನು, ಶಿವಾಜಿ ಶಹಾಜಿ ಭೋಸ್ಲೆ. ಈಗ ಅಲ್ಲಿನ ಜನರ ಶಕ್ತಿಯೇ ಶಿವಾಜಿ ಮಹಾರಾಜ್. ಆದರೆ ಶಿವಾಜಿ ಮಹಾರಾಜರ ಶಕ್ತಿ ಅವರ ಸಹಚರರು ಹಾಗೂ ಮುಖ್ಯಸ್ಥರಾದ ಬಾಜಿ ಪ್ರಭು ದೇಶಪಾಂಡೆ, ಏಸಾಜಿ ಕಾಂಕ್, ದಾದಾ ಸಾಹೇಬ್ ನರಸಪ್ರಭು, ನೂರ್ ಖಾನ್ ಬೇಗ್, ಈ ಎಲ್ಲರಿಗಿಂತ ಶಿವಾಜಿ ಮಹಾರಾಜ್ಗೆ ಅತಿ ಹೆಚ್ಚು ಪ್ರಿಯ ಹಾಗೂ ಬಲಗೈ ಬಂಟನಾದ ಉಮ್ರಾತ್ನ ಕೊಂಕಣದ ಕೆಂಪು ಮಣ್ಣಿನಲ್ಲಿ ಜಯಿಸಿದ್ದ ಧೈರ್ಯವಂತ ಮರಾಠಿಗ ಸುಬೇದಾರ್ ತಾನಾಜಿ ಮಾಲುಸುರೆ. ಹೀಗೆ ಒಂದು ಸಲ ಪ್ರಯಾಣಿಸುತ್ತಿರುವ ಮೊಘಲರ ಸೈನ್ಯದ ಮೇಲೆ ದಾಳಿ ಮಾಡಲು ಆಯೋಜಿಸಿದ್ದ ತಾನಾಜಿ ತನ್ನ ತಂಡದೊಂದಿಗೆ ಮೊದಲೇ ಅಲ್ಲಿ ಎತ್ತರದಿಂದ ಧುಮುಕಿ ಬಂದು ಆಕ್ರಮಿಸಲು ಹಗ್ಗಗಳನ್ನ ಕಟ್ಟಿ, ಚಾಕಚಕ್ಯತೆಯಿಂದ ಮಡಕೆಗಳಲ್ಲಿ ಜೇನುಹುಳುಗಳನ್ನ ತುಂಬಿಸಿ, ಸರಿಯಾಗಿ ಅವರು ಬರುವ ಸಮಯಕ್ಕೆ ಮೇಲಿಂದ ಮಡಿಕೆ ಎಸೆದು ಅವುಗಳಿಗೆ ಬಾಣ ಗುರಿಯಿಟ್ಟು ಹೊಡೆಯುವುದರ ಮೂಲಕ ಚದುರಿಸಿ ಹೆಜ್ಜೇನುಗಳು ಸೈನಿಕರ ಮೇಲೆ ದಾಳಿ ಮಾಡುವಂತೆ ಮಾಡ್ತಾರೆ. ಇದರಿಂದ ಭಾಗಶಃ ತತ್ತರಿಸಿದ ಸೈನ್ಯದ ಮೇಲೆ ಸಾಹಸಮಯವಾಗಿ ಮೇಲಿಂದ ಹಗ್ಗದ ಸಹಾಯದಿಂದ ಜಾರುತ್ತಾ ಇಳಿದು ಬಂದು ಆಕ್ರಮಣ ಮಾಡಿ ಇಡೀ ಸೈನ್ಯವನ್ನ ನಾಶ ಮಾಡ್ತಾರೆ. ಹೀಗೆ ಮರಾಠಿಗರು ತಮ್ಮ ಕತ್ತಿಗಳಿಂದ ಮೊಘಲರನ್ನ ಮಣಿಸುತ್ತಾ ಬರ್ತಾರೆ. ಹೀಗೆ ಗೆಲುವನ್ನ ಸಾಧಿಸ್ತಾ 40 ಕೋಟೆಗಳನ್ನ ಮೊಘಲರ ವಿರುದ್ಧ ಜಯಿಸ್ತಾರೆ. ಈ ವಿಜಯಗಳು ಔರಂಗಜೀಬ್ನ ಕಣ್ಣನ್ನು ಕೆಂಪಾಗಿಸ್ತವೆ. ಹಾಗಾಗಿ ಈ ಬಾರಿ ಒಂದು ಕೆಟ್ಟ ಆಲೋಚನೆಯೊಂದಿಗೆ ಹಿಂದೂಗಳ ವಿರುದ್ಧ ಒಬ್ಬ ಹಿಂದುವನ್ನೇ ಎತ್ತಿ ಕಟ್ತಾನೆ. ಅವನೇ ಮಿರ್ಜಾ ರಾಜೆ ಜೈಸಿಂಗ್. 80,000 ಸೈನಿಕರನ್ನ ಕರೆದುಕೊಂಡು ಮಿರ್ಜಾ ರಾಜೆ ಡೆಕ್ಕನ್ ತಲುಪ್ತಾನೆ. ಒಂದು ಕಡೆ ಮಿರ್ಜಾ ರಾಜೆಯ ಅತಿ ದೊಡ್ಡ ಸೈನ್ಯ, ಇನ್ನೊಂದು ಕಡೆ ಎಣಿಸಬಹುದಾದ ಶಿವಾಜಿ ಮಹಾರಾಜ್ ಸೈನ್ಯ ಮೊದಲನೇ ಬಾರಿಗೆ ಸ್ವರಾಜ್ಯ ಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತೆ. ಆಕ್ರಮಣಕ್ಕೆ ಬಂದ ಮಿರ್ಜಾ ರಾಜೆ ಆದಷ್ಟು ಬೇಗನೆ ಮರಾಠಿಗರ ಕೋಟೆಗಳನ್ನು ಆಕ್ರಮಿಸಿಕೊಳ್ತಾನೆ. ತೋರಣ, ಪುರಂದರ, ಟಿಕೋನ ಎಲ್ಲವನ್ನೂ ಆಕ್ರಮಿಸಿಕೊಳ್ತಾನೆ. ಈಗ ಅವನು ಕಣ್ಣು ಬಿದ್ದಿರುವುದು ಕೊಂಡಾನ ಮೇಲೆ. ಆ ಕಾಲದಲ್ಲಿ ಕೊಂಡಾನ ಸ್ವರಾಜ್ಯದ ತಾಯಿ ಕೋಟೆ ಎಂದು ಕರೆಸಿಕೊಳ್ಳುತ್ತಿತ್ತು. ಸೈನ್ಯದ ವಿಷಯ ಅಂತ ಬಂದಾಗ ಮಿರ್ಜಾ ರಾಜೆ ಸೈನ್ಯ ತುಂಬಾ ದೊಡ್ಡದು ಹಾಗೂ ಬಲಿಷ್ಠವಾದದ್ದು. ಈ ಪರಿಸ್ಥಿತಿಯನ್ನು ಕಂಡ ಶಿವಾಜಿ ಮಹಾರಾಜ್ ತನ್ನ ಮಂತ್ರಿಯ ಬಳಿ, ನಮ್ಮ ವೈರಿಯನ್ನು ಮಣಿಸಲು ಆಗದೆ ನಮ್ಮ ಸೋಲನ್ನು ಒಪ್ಪಿಕೊಳ್ಳಲು ಆಗದೆ ಇದ್ದಾಗ ಇರುವ ದಾರಿ ಒಂದೇ, ಇಬ್ಬರು ಸೇರಿ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ನಾನು ಮಿರ್ಜಾ ರಾಜನ ನೋಡಲು ಅವನ ಆಸ್ಥಾನಕ್ಕೆ ಪ್ರತ್ಯೇಕವಾಗಿ ಬರ್ತೇನೆ ಎಂದು ತಿಳಿಸಿ ಅಂತ ಹೇಳ್ತಾರೆ. ಆಗ ಮೊಘಲರ ಸಾಮ್ರಾಜ್ಯಕ್ಕೆ ಕಾಲಿಡುವುದು, ಸಾವನ್ನ ಆಹ್ವಾನಿಸುವುದು ಎರಡೂ ಒಂದೇ ಎನ್ನುವಂತಹ ಪರಿಸ್ಥಿತಿಯಲ್ಲೂ ಶಿವಾಜಿ ಮಹಾರಾಜ್ ಯಾವುದೇ ಸೈನ್ಯವಿಲ್ಲದೆ ಮಿರ್ಜಾ ರಾಜನ ನೋಡಲು ಹೋಗ್ತಾರೆ. ಇದನ್ನೇ ಅವಕಾಶವಾಗಿ ಮಾಡಿಕೊಂಡ ಮಿರ್ಜಾ ರಾಜ ಶಿವಾಜಿ ಮಹಾರಾಜರನ್ನ ಬಂಧಿಸಿ ಬಿಡ್ತಾನೆ. ಈಗ ಕೊಂಡಾನ ಸೇರಿ 23 ಕೋಟೆಗಳು ಔರಂಗಜೀಬ್ನ ಹಿಡಿತಕ್ಕೆ ಸಿಗ್ತವೆ. ಸ್ವರಾಜ್ಯ ಈಗ ತನ್ನ ಶಕ್ತಿಯನ್ನ ಕಳೆದುಕೊಂಡಿದೆ. ಕೊಂಡಾನ ಆಕ್ರಮಿಸಿಕೊಳ್ಳುವುದು, ಇಡೀ ದಕ್ಷಿಣ ಭಾರತ ಆಕ್ರಮಿಸಿಕೊಳ್ಳುವುದು ಎರಡೂ ಒಂದೇ. ಕೊಂಡಾನವನ್ನು ಆಕ್ರಮಿಸಲು ಬಂದ ಬೇಷಕ್ ಖಾನ್ ಶಿವಾಜಿ ಮಹಾರಾಜರ ತಾಯಿಯನ್ನು ಅವಮಾನಿಸುತ್ತಾನೆ. ಆಗ ಶಿವಾಜಿ ಮಹಾರಾಜ್ ತಾಯಿ, ಎಲ್ಲಿವರೆಗೂ ನಮ್ಮ ಕೇಸರಿ ಬಾವುಟ ಕೊಂಡಾನದಲ್ಲಿ ಹಾರುವುದಿಲ್ವೋ ಅಲ್ಲಿವರೆಗೂ ನನ್ನ ಕಾಲಿಗೆ ಚಪ್ಪಲಿ ಧರಿಸುವುದಿಲ್ಲ ಎಂದು ಶಪಥ ಮಾಡ್ತಾರೆ. ಇದಾಗಿ 4 ವರ್ಷಗಳ ಕಳೆದರೂ ಯಾವ ಬದಲಾವಣೆನೂ ಆಗೋದಿಲ್ಲ. ಬಾವುಟ ಹಾರ್ತಲೇ ಇರ್ತದೆ. ಆದರೆ ಶಿವಾಜಿ ಮಹಾರಾಜ್ ಅವರ ಬಂಧನದಿಂದ ಹೇಗೋ ತಪ್ಪಿಸಿಕೊಂಡು ಪಾರಾಗಿ ರಾಜ್ಗಡ್ಗೆ ಬಂದ್ಬಿಡ್ತಾರೆ. ಒಂದು ದಿನ ಶಿವಾಜಿ ಮಹಾರಾಜ್ ಕಡೆಯ ಗೂಢಚಾರಿ ಸಂದೇಶವೊಂದನ್ನು ತರ್ತಾನೆ. ಉತ್ತರಕ್ಕೆ ಹೇಗೆ ಡೆಲ್ಲಿ ರಾಜಧಾನಿಯಾಗಿದೆಯೋ ಅದೇ ರೀತಿ ದಕ್ಷಿಣಕ್ಕೆ ಕೊಂಡಾನ ರಾಜಧಾನಿಯಾಗಬೇಕು ಅಂತ ಔರಂಗಜೀಬ್ ನಿರ್ಧರಿಸಿದ್ದಾನೆ. ಈ ಕಾರಣಕ್ಕೆ ಅವನು 2,000 ಜನ ಸೈನಿಕರನ್ನ ತನ್ನ ಹೊಸ ಸೇನಾಧಿಪತಿ ಉದಯಭಾನ್ ರಾಥೋಡ್ ಎಂಬುವವನ ಜೊತೆ ಕಳುಹಿಸುತ್ತಿದ್ದಾನೆ. ಈ ಉದಯಭಾನ್ ಎಂತ ಪರಾಕ್ರಮಿ ಅಂದ್ರೆ, ತನ್ನ ಎದುರು ಬಂದ
ಸವಾಲನ್ನು ಸ್ವಲ್ಪನೂ ಹೆದರದೆ ಧೈರ್ಯದಿಂದ ಎದುರಿಸ್ತಾನೆ. ಉದಾಹರಣೆಗೆ ಒಂದು ಸಲ ಆನೆ ವಿರುದ್ಧ ಹೋರಾಡುವ ಸಂದರ್ಭ ಬಂದಾಗ ಒಂದೇ ಏಟಿಗೆ ಸೊಂಡಿಲನ್ನ ಕತ್ತರಿಸಿ ಹಾಕ್ತಾನೆ. ಇದನ್ನು ಕಂಡ ಔರಂಗಜೇಬ್ ಇವನಿಗೆ ಬಾಡಿಗಾರ್ಡ್ ಕೆಲಸವನ್ನ ಕೊಡ್ತಾನೆ. ಒಂದು ದಿನ ರಾತ್ರಿ ವೇಳೆ ಔರಂಗಜೇಬ್ನ ಅಟ್ಯಾಕ್ ಮಾಡಲು ಬಂದ ಶತ್ರುಗಳ ವಿರುದ್ಧ ಹೋರಾಡಿ ಔರಂಗಜೇಬ್ನ ಕಾಪಾಡ್ತಾನೆ. ಇವನ ಧೈರ್ಯ, ಸಾಹಸ, ನಿಯತ್ತನ್ನು ಮೆಚ್ಚಿದ ಔರಂಗಜೇಬ್ ಇಡೀ ದಕ್ಷಿಣ ಭಾರತವನ್ನ ತನ್ನ ಆಳ್ವಿಕೆಗೆ ವಿಸ್ತರಿಸಿಕೊಳ್ಳುವ ನಿಟ್ಟಿನಲ್ಲಿ ಕೊಂಡಾನದ ಸೇನಾಧಿಪತಿಯಾಗಿ ನೇಮಿಸ್ತಾನೆ. ಇದನ್ನೆಲ್ಲ ಶಿವಾಜಿ ಮಹಾರಾಜರ ಗೂಢಚಾರಿ ಹೇಳಿದಾಗ ಪರವಾಗಿಲ್ಲ, ಬರಲಿ ಬಿಡಿ, ಅವನು ಮನುಷ್ಯನೇ ತಾನೆ, ಎದುರಿಸಿದ್ರೆ ಆಯ್ತು ಅಂತಾರೆ. ಆಗ ಗೂಢಚಾರಿ, ಅವನು ಮನುಷ್ಯ ಅಲ್ಲ, ಸೈತಾನನಿಗಿಂತ ಒಂದು ಕೈ ಜಾಸ್ತಿ, ಬಹಳ ಕ್ರೂರ ಸ್ವಭಾವದವನು. ಈಗ ನಮ್ಮ ಚಿಂತೆ ನಮಗಿಂತ ಸೈನ್ಯದಲ್ಲಿ ಬಲಶಾಲಿ ಇದ್ದಾನೆ ಎಂಬುದು ಅಲ್ಲ, ಅಥವಾ ಅವನ ಬಳಿ 2,000 ಜನ ಸೈನಿಕರಿದ್ದಾರೆ ಎನ್ನುವುದು ಅಲ್ಲ. ಆದರೆ ನಿಮಗೆ ಇದು ತಿಳಿದಿರಲಿ, ಔರಂಗಜೇಬ್ ಉದಯಬಾನ್ ಜೊತೆ ಒಂದು ದೊಡ್ಡ ಪಿರಂಗಿ ಆಯುಧವನ್ನು ಕಳಿಸಿದ್ದಾನೆ. ಅದರ ಹೆಸರು ನಾಗಿನ್. ಅದರಿಂದ ಹಾರುವ ಗುಂಡು ಹಲವಾರು ಮೈಲಿಗಳನ್ನು ದಾಟುತ್ತದೆ. ಅಂದರೆ ಸುಮಾರು 18 ಕಿಲೋಮೀಟರ್ ಅಷ್ಟು. ಒಂದು ಸಲ ಗುಂಡು ಹಾರಿಸಿದರೆ ಇಡೀ ಕೋಟೆಯನ್ನೇ ಧ್ವಂಸ ಮಾಡಿಬಿಡಬಹುದು. ಒಂದು ವೇಳೆ ಆ ಅತಿ ದೊಡ್ಡ ಪಿರಂಗಿ ಕೊಂಡಾನ ಕೋಟೆಗೆ ತಲುಪಿದರೆ ಇನ್ನು ಸ್ವರಾಜ್ಯದ ಕನಸು ಕನಸಾಗಿಯೇ ಉಳಿದು ಬಿಡುತ್ತದೆ ಎಂದು ರಾಜ್ಗಢ್ ಕೋಟೆಯಲ್ಲಿ ಸಭೆ ಸೇರಿ ಮಾತನಾಡಿಕೊಳ್ತಾರೆ. ಆಗ ಶಿವಾಜಿ ಮಹಾರಾಜ್ ಅವರನ್ನ ಎದುರಿಸುವ ಸಲುವಾಗಿ ಆ ಕೆಲಸಕ್ಕೆ ನಾನೇ ಸ್ವತಃ ಹೋಗುತ್ತೇನೆ ಎಂದು ಹೇಳ್ತಾರೆ. ಆಗ, ಬೇಡ ರಾಜ, ನಮ್ಮಲ್ಲಿ ಎಷ್ಟೇ ಜನರು ಸಾಯಲಿ ಪರವಾಗಿಲ್ಲ, ಆದ್ರೆ ಅವರನ್ನೆಲ್ಲ ಕಾಯುವ ಪಾಲಕ ಸಾಯಬಾರದು. ಅಂದರೆ ನಿಮಗೆ ಏನೂ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ಈ ಕೆಲಸಕ್ಕೆ ಇನ್ನೊಬ್ಬ ಸೈನಿಕನಿದ್ದಾನೆ, ಅವನಿಗೆ ಈ ಕಾರ್ಯವನ್ನ ಯಶಸ್ವಿಗೊಳಿಸುವ ಶಕ್ತಿ ಹಾಗೂ ಸಾಮರ್ಥ್ಯವಿದೆ. ಅವನೇ ನಮ್ಮ ಸುಬೇದಾರ್ ತಾನಾಜಿ ಮಾಲುಸುರೆ ಅಂತ ಸಲಹೆ ನೀಡುತ್ತಾರೆ. ಆದ್ರೆ ಶಿವಾಜಿ, ತಾನಾಜಿಯ ಮಗನ ಮದುವೆ ಹತ್ತಿರದಲ್ಲೇ ಇದೆ. ಎಷ್ಟೋ ವರ್ಷಗಳ ಮೇಲೆ ಅವನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತಿದೆ. ಈಗ ಅವರನ್ನು ಈ ಕೆಲಸಕ್ಕೆ ಬಳಸಿಕೊಳ್ಳುವುದು ನನಗೆ ಸರಿ ಕಾಣುವುದಿಲ್ಲ. ತಮ್ಮ ಮನೆಯ ಶುಭ ಕಾರ್ಯಕ್ಕೆ ಸಿದ್ಧತೆಗೊಳಿಸುತ್ತಿರುವವರನ್ನು ಪ್ರಾಣ ಒತ್ತೆ ಇಟ್ಟು ಮಾಡುವ ಕೆಲಸಕ್ಕೆ ಕಳಿಸಲು ಆಗುವುದಿಲ್ಲ ಎಂದು ಹೇಳ್ತಾರೆ. ಈ ಕಡೆ ತಾನಾಜಿ ಮನೆಯಲ್ಲಿ ಮದುವೆ ಸಮಾರಂಭದ ವೈಭವಗಳು ವಿಜೃಂಭಣೆಯಿಂದ ನಡೆಯುತ್ತಿದೆ. ಇವಳೇ ತಾನಾಜಿಯ ಧರ್ಮಪತ್ನಿ. ಇಬ್ಬರು ತುಂಬಾ ಅನ್ಯೋನ್ಯತೆಯ ದಂಪತಿಗಳು. ಈ ಕಡೆ ಕೋಟೆಯಲ್ಲಿ ಉದಯಬಾನ್ ಸೆರೆ ಹಿಡಿದವರನ್ನು ಹಿಂಸಿಸುತ್ತಾ ಖುಷಿ ಪಡ್ತಿರ್ತಾನೆ. ಇನ್ನು ಈ ಹೆಣ್ಣು ಒಬ್ಬ ವಿಧವೆ. ತನ್ನ ಗಂಡನ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುತ್ತಿದ್ದ ಇವಳನ್ನ ನನ್ನವಳಾಗಬೇಕೆಂದು ಇಷ್ಟಪಟ್ಟು ಉದಯಬಾನ್ ಅಂತ್ಯ ಸಂಸ್ಕಾರವನ್ನು ಮಾಡಲು ಬಿಡದೆ ಇವಳನ್ನ ಅಪಹರಿಸಿ ತಂದಿರ್ತಾನೆ. ಉದಯಬಾನ್ನ ಮದುವೆಯಾಗಲು ಒಪ್ಪದ ಇವಳನ್ನು ಅದೆಷ್ಟು ದಿನ ಆದರೂ ಪರವಾಗಿಲ್ಲ, ನೀನು ನನ್ನ ಒಪ್ಪುವವರೆಗೂ ಕಾಯ್ತೀನಿ ಅಂತ ಹೇಳಿ ತನ್ನ ಬಳಿಯೇ ಇರಿಸಿಕೊಂಡಿರ್ತಾನೆ. ಆದರೆ ಈ ಹೆಣ್ಣು ಇವನಿಗೆ ದೇವರು ಯಾವಾಗ ಶಿಕ್ಷೆ ಕೊಡ್ತಾನೋ ಅಂತ ಅವನನ್ನು ಒಪ್ಪಿಕೊಳ್ಳದೆ ಕಾಯ್ತಾ ಇರ್ತಾಳೆ. ಈ ಕಡೆ ಉದಯಬಾನ್ ಸೇನೆ ದಕ್ಷಿಣ ಪ್ರದೇಶಗಳನ್ನ ತಲುಪಿದೆ. ಈ ವಿಷಯ ಶಿವಾಜಿ ಮಹಾರಾಜರಿಗೆ ತಲುಪುತ್ತದೆ. ತಾನಾಜಿ ಮಗನ ಮದುವೆಯ ಆಮಂತ್ರಣದ ಮೊದಲ ಪತ್ರಿಕೆಯನ್ನು ತಮ್ಮ ರಾಜ ಶಿವಾಜಿ ಮಹಾರಾಜರಿಗೆ ಕೊಡಲು ಅವರ ಆಸ್ಥಾನಕ್ಕೆ ಬಂದಿರ್ತಾರೆ. ಅದೇ ಸಮಯ ಆಸ್ಥಾನದಲ್ಲಿ ಶಿವಾಜಿ ಮಹಾರಾಜರು ತನ್ನ ಸಹಚರರ ಜೊತೆ, ನಾವು ಕೊಂಡಾನವನ್ನು ಆಕ್ರಮಿಸಲು ಸಾಧ್ಯವಿಲ್ಲ, ಏಕೆಂದರೆ ಈಗಾಗಲೇ ಉದಯಬಾನ್ ಸಮೀಪ ಬಂದು ಬಿಟ್ಟಿದ್ದಾನೆ. ನಾವು ಕೊಂಡಾನವನ್ನು ಆಕ್ರಮಿಸಿದ ವಿಷಯ ಅವನಿಗೆ ತಿಳಿದರೆ ತನ್ನ ಚಟುವಟಿಕೆಗಳನ್ನ ಚುರುಕುಗೊಳಿಸುತ್ತಾನೆ. ಒಂದು ಕಡೆ ತನ್ನ ಸೈನ್ಯದ ಜೊತೆ ಬೇಷಕ್ ಖಾನ್, ಇನ್ನೊಂದು ಕಡೆ ಉದಯಬಾನ್. ಈ ಸಮಯದಲ್ಲಿ ಕೊಂಡಾನಗೆ ಹೋಗುವುದು, ಮೊಸಳೆ ಬಾಯಿಗೆ ನಮ್ಮ ಪಾದ ಇಡುವುದು ಎರಡೂ ಒಂದೇ. ಬೇಷಕ್ ಖಾನ್ ಕೋಟೆಯಿಂದ ಕೆಳಗೆ ಇಳಿದು ಬರೋದಿಲ್ಲ. ಇಲ್ಲಿ ನಾವು ಏನಾದ್ರೂ ಮಾಡಿ ಉದಯಬಾನ್ನ ತಡೆಯಬೇಕು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಆಸ್ಥಾನದ ಆಳು ತಾನಾಜಿ ಬಂದಿರುವ ವಿಷಯವನ್ನು ತಿಳಿಸ್ತಾನೆ. ಆಗ ಶಿವಾಜಿ ಮಹಾರಾಜ್, ನಮ್ಮ ಯೋಜನೆ ಯಾವುದು ತಾನಾಜಿಗೆ ತಿಳಿಯುವುದು ಬೇಡ ಎಂದು ಹೇಳಿ ತಾನಾಜಿಯನ್ನ ಭೇಟಿ ಮಾಡಲು ಹೋಗ್ತಾರೆ. ತಾನಾಜಿ ಶಿವಾಜಿ ಮಹಾರಾಜ್ ಮತ್ತು ಅವರ ತಾಯಿಯನ್ನು ಕುಟುಂಬ ಸಮೇತರಾಗಿ ನನ್ನ ಮಗನ ಮದುವೆಗೆ ಬರಲೇಬೇಕು ಅಂತ ಆಹ್ವಾನಿಸ್ತಾರೆ. ತಾನಾಜಿಯನ್ನು ಸ್ವತಃ ತನ್ನ ಮಗನಂತೆ ಕಾಣುವ ಶಿವಾಜಿ ಅವರ ತಾಯಿ ತಾನಾಜಿಗೆ ಮತ್ತು ಅವರ ಮಗನಿಗೆ ಆಶೀರ್ವದಿಸಿ ಆಮಂತ್ರಣ ಸ್ವೀಕರಿಸುತ್ತಾರೆ. ನಂತರ ಹೀಗೆ ಮಾತನಾಡಿಸಿದ ತಾನಾಜಿಯನ್ನ ಶಿವಾಜಿ ಮಹಾರಾಜ್ ಆಯುಧ ತಯಾರಿಯ ಘಟಕದ ಕಡೆ ನಡೆದುಕೊಂಡು ಹೋಗ್ತಾರೆ. ಅಲ್ಲಿ ಯುದ್ಧಕ್ಕೆ ಬೇಕಾದ ಆಯುಧಗಳನ್ನ ತಯಾರಿ ಮಾಡುತ್ತಿರುವ ಕೆಲಸಗಳನ್ನ ನೋಡಿದಾಗ ತಾನಾಜಿಗೆ ಸಂಶಯ ಬಂದು, ಯಾವುದಾದರೂ ಯುದ್ಧಕ್ಕೆ ಸಿದ್ಧರಾಗುತ್ತಿರುವರ ಎಂದು ಕೇಳ್ತಾರೆ. ಆಗ ಶಿವಾಜಿ ಮಹಾರಾಜ್ ಹಾಗೇನಿಲ್ಲ ಅಂತ ಉತ್ತರ ಕೊಡ್ತಾರೆ. ಮಾತು ಮುಂದುವರಿಸಿದ ತಾನಾಜಿ, ನಿಮಗೆ ನೆನಪಿದೆಯಾ ಮಹಾರಾಜ್, ರಾಯರೇಶ್ವರದಲ್ಲಿ ಸ್ವರಾಜ್ಯವನ್ನು ವಶಪಡಿಸಿಕೊಂಡ ನಂತರ ನಾವು ಕೋಟೆಯನ್ನು ಗೆಲ್ಲಲು ನಿರ್ಧರಿಸಿದ್ದಾಗ ಮರದ ಕಾಂಡವನ್ನು ಈಟಿಯಿಂದ ಯಾರು ಸೀಳುತ್ತಾರೋ ಅವರು ಸೈನ್ಯವನ್ನ ಮುನ್ನಡೆಸುತ್ತಾರೆ ಎಂದು ಹೇಳಿದ್ರಿ ಅಂತ ಹೇಳ್ತಾ ಅಲ್ಲಿದ್ದ ಒಂದು ಈಟಿಯನ್ನು ತೆಗೆದುಕೊಂಡು ಮರಕ್ಕೆ ಗುರಿ ಇಟ್ಟು ಸೀಳಿ, ಇಲ್ಲಿಯವರೆಗೂ ಸ್ವರಾಜ್ಯಕ್ಕಾಗಿ ನಡೆದ ಪ್ರತಿ ಯುದ್ಧದಲ್ಲೂ ಸೈನ್ಯವನ್ನು ನಾನೇ ಮುನ್ನಡೆಸಿದ್ದೇನೆ. ಈಗಲೂ ಯಾವುದೋ ಯುದ್ಧಕ್ಕೆ ಸಿದ್ಧತೆ ನಡೆಯುತ್ತಿದೆ, ಆದ್ರೆ ನೀವು ಹೇಳ್ತಿಲ್ವಲ್ಲ ಅಂತಾನೆ. ಶಿವಾಜಿ ಮಹಾರಾಜ್ ಏನು ಮಾತನಾಡದೆ ಮುಗುಳ್ನಾಗಿ ಬಿರ್ತಾರೆ. ಶಿವಾಜಿಯವರು ಉದಯಬಾನ್ ಅನ್ನು ಎದುರಿಸಲು ಆಯೋಜಿಸಿದ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ತಾನಾಜಿಗೆ ತಿಳಿಯದಂತೆ ನೋಡಿಕೊಳ್ಳಿ ಎಂದು ಹೇಳಿದ್ದರು. ಹೇಗಾದರೂ ಮಾಡಿ ತಾನಾಜಿಯನ್ನು ಅಪಾಯದಲ್ಲಿ ಸಿಲುಕಿಸಬೇಕು ಎಂಬ ದುರಾಲೋಚನೆಯಿಂದ ಶಿವಾಜಿಯ ಸಹಚರನಾದ ಚಂದ್ರಾಜಿ ಪಿಸಲ್ ತಾನಾಜಿಗೆ ಈ ರಹಸ್ಯವನ್ನ ತಿಳಿಸಿಬಿಡ್ತಾನೆ. ಇದನ್ನ ತಿಳಿದ ತಾನಾಜಿ ಶಿವಾಜಿಯವರ ಗುರುಗಳ ವೇಷದಲ್ಲಿ ಅವರ ಆಸ್ಥಾನಕ್ಕೆ ಬಂದು, ನಿಮ್ಮ ತಾಯಿಯವರು ಹೇಳಿದರು ನೀನು ಯಾವುದೋ ಒಂದು ಯುದ್ಧಕ್ಕೆ ತಯಾರಾಗುತ್ತಿರುವೆ ಎಂದು, ಯಾವುದದು ಅಂತ ಕೇಳ್ತಾರೆ. ಶಿವಾಜಿಯವರು, ಸ್ವರಾಜ್ಯಕ್ಕೆ ಹಿತವಾಗುವಂತಹ ಒಂದು ಯೋಜನೆ, ಆದರೆ ಅದನ್ನು ನಾನು ಮುನ್ನಡೆಸಲು ನಮ್ಮ ತಾಯಿ ಒಪ್ಪುತ್ತಿಲ್ಲ, ನೀವಾದರೂ ಹೇಳಿ ಅವರಿಗೆ ಒಪ್ಪಿಸಿ ಅಂತಾರೆ. ತಕ್ಷಣ ಸ್ವಾಮೀಜಿ ವೇಷದಲ್ಲಿದ್ದ ತಾನಾಜಿ ಶಿವಾಜಿ ಅವರ ಮೇಲೆ ತನ್ನ ದಂಡವನ್ನು ಎಸೆದು ಬಿಡ್ತಾರೆ. ಅದನ್ನ ಬಲಗೈಯಿಂದ ತಡೆದ ಶಿವಾಜಿಯವರು, ಇದೇನು ಮಾಡುತ್ತಿರುವಿರಿ ಗುರುಗಳೇ ಎಂದು ಕೇಳಿದಾಗ, ನಾನು ನಿನ್ನನ್ನು ಆಕ್ರಮಿಸಿದಾಗ ನೀನು ಸುರಕ್ಷತೆಗೆ ಬಳಸಿದ್ದು ನಿನ್ನ ಬಲಗೈಯನ್ನ, ನಿನ್ನ ತಲೆಯನ್ನಲ್ಲ. ರಾಜನಿಗೆ ಅಪಾಯ ಎದುರಾದಾಗ ಯಾವಾಗಲೂ ತನ್ನ ತಲೆಯನ್ನು ಉಪಯೋಗಿಸುವುದು ಸೂಕ್ತವಲ್ಲ, ನಿನ್ನ ಬಲಗೈಯನ್ನು ಬಳಸಬೇಕು.
ಬಳಸಬೇಕು, ಅಂದರೆ ನಿನ್ನ ಬಲಗೈ ಬಂಟನಾದ ತಾನಾಜಿಯನ್ನ ಬಳಸಬೇಕು ಎಂದಾಗ ಶಿವಾಜಿ ಮಹಾರಾಜರು, ಆದರೆ ಈ ಬಾರಿ ನಾನು ಈ ಕೆಲಸವನ್ನು ತಾನಾಜಿಗೆ ವಹಿಸಲು ಸಾಧ್ಯವಿಲ್ಲ, ಏಕೆಂದರೆ ಅವರ ಮನೆಯಲ್ಲಿ ತಾನಾಜಿ ಮಗನ ಮದುವೆ ಸಮಾರಂಭ ನಡೆಯುತ್ತಿದೆ ಎಂದು ಕಾರಣ ಕೊಟ್ಟಾಗ ವೇಷದಲ್ಲಿದ್ದ ತಾನಾಜಿ ಸ್ವರಾಜ್ಯದ ಕನಸಿಗಿಂತ ಅವನ ಮಗನ ಮದುವೆ ಹೆಚ್ಚೆ, ಕೇಸರಿ ಬಾವುಟಕ್ಕಿಂತ ಮಗನ ಮದುವೆ ಹೆಚ್ಚೆ, ತನ್ನ ರಾಜನ ಜೀವಕ್ಕಿಂತ, ಅದರಲ್ಲೂ ತನ್ನ ಪ್ರಾಣ ಸ್ನೇಹಿತನಂತಿರುವ ರಾಜನ ಜೀವಕ್ಕಿಂತ ಮಗನ ಮದುವೆ ಹೆಚ್ಚೆ. ಈ ಹಿಂದೆ ರಾಯರೇಶ್ವರದಲ್ಲಿ ನನ್ನ ಸಮ್ಮುಖದಲ್ಲಿ ಕೊಟ್ಟಿದ್ದ ಮಾತು, ಬದುಕಿದರೂ ಸತ್ತರೂ ಅದು ಸ್ವರಾಜ್ಯದ ಹಿತಕ್ಕಾಗಿ ಮಾತ್ರ ಎಂಬ ಮಾತು ಅದಕ್ಕಿಂತಲೂ ಹೆಚ್ಚೆ ಎಂದು ಹೇಳುತ್ತಾ ಹತ್ತಿರ ಬಂದಾಗ ಅದು ತಾನಾಜಿ ಶಿವಾಜಿ ಅವರಿಗೆ ತಿಳಿಯುತ್ತದೆ. ಆಗ ವೇಷವನ್ನು ತೆಗೆದ ತಾನಾಜಿ, ಸ್ವರಾಜ್ಯಕ್ಕಿಂತ ದೊಡ್ಡ ಹಿತ ಮತ್ತು ಸಂತೋಷದ ವಿಷಯ ಯಾವುದೂ ಇಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಹಾರಾಜರೇ, ನಿಮ್ಮ ಕಣ್ಣೀರು ನನಗೆ ತುಂಬಾ ಅಮೂಲ್ಯವಾದದ್ದು, ನೆನಪಿಟ್ಟುಕೊಳ್ಳಿ, ನಿಮಗೆ ಕಣ್ಣೀರು ಬಂದಾಗೆಲ್ಲ ನನಗೆ ರಕ್ತ ಕುದಿಯುವಂತಾಗುತ್ತದೆ, ಕೊಂಡಾನದ ಯುದ್ಧವನ್ನು ಮುನ್ನಡೆಸಲು ದಯವಿಟ್ಟು ಅನುಮತಿ ನೀಡಿ ಎಂದು ಕೇಳಿದಾಗ ಮತ್ತೆ ಶಿವಾಜಿ ಬೇಡ ಎಂದೇ ಹೇಳ್ತಾರೆ. ತಾನಾಜಿ ಶಿವಾಜಿ ಮಹಾರಾಜರ ತಾಯಿಯ ಕಾಲಿಗೆ ಬಿದ್ದು, ನೀವಾದರೂ ನಿಮ್ಮ ಮಗನಿಗೆ ಹೇಳಿ ಎಂದು ಕೇಳಿದಾಗ, ಹೇಗೆ ಹೇಳಲಿ, ಇದನ್ನು ಕೇಳುತ್ತಿರುವುದು ನನ್ನ ಮಗನೇ ಅಲ್ಲವೇ ಅಂತಾರೆ. ಆಗ ತಾನಾಜಿ, ನಿಮ್ಮ ಒಬ್ಬ ಮಗ ಸ್ವರಾಜ್ಯವನ್ನ ಸೃಷ್ಟಿಸಿದ್ದಾರೆ, ಈಗ ನಿಮ್ಮ ಇನ್ನೊಬ್ಬ ಮಗನಿಗೆ ಅದನ್ನು ರಕ್ಷಿಸುವ ಅವಕಾಶವನ್ನ ಕೊಡಿ ಎಂದು ಕೇಳ್ತಾರೆ. ನಂತರ ಶಿವಾಜಿ ಮಹಾರಾಜರ ತಾಯಿ ಯಶಸ್ವಿ ಭವ ಎಂದು ಆಶೀರ್ವದಿಸುತ್ತಾರೆ. ಒಲ್ಲದ ಮನಸ್ಸಿನಿಂದ ಶಿವಾಜಿ ಮಹಾರಾಜ್ ಕೂಡ ತಾನಾಜಿಯನ್ನು ಈ ಯುದ್ಧ ಮುನ್ನಡೆಸಲು ಒಪ್ಪುತ್ತಾರೆ. ಈಗ ಯುದ್ಧಕ್ಕೆ ತಯಾರಾದ ತಾನಾಜಿ, ಸ್ವರಾಜ್ಯದಲ್ಲಿ ಕೇಸರಿ ಬಾವುಟವನ್ನು ಹಾರಿಸೋಣ, ಮೊದಲು ಕೊಂಡಾನ ಯುದ್ಧವನ್ನು ಜಯಿಸಿದ ನಂತರ ನನ್ನ ಮಗನ ಮದುವೆ ಮಾಡ್ತೀನಿ ಅಂತ ಘೋಷಿಸುತ್ತಾರೆ. ಈಗ ಉದಯಬಾನ್ ಕೊಂಡಾನಗೆ ಬರಲು ಆಯ್ಕೆ ಮಾಡಿಕೊಳ್ಳುವ ದಾರಿಯನ್ನು ತಾನಾಜಿ ಊಹಿಸುತ್ತಾರೆ. ಈ ಕಡೆ ತಾನಾಜಿ ಊಹಿಸಿದಂತೆ ಉದಯಬಾನ್ ಹತ್ತಿರವಾಗುವ ಕಾರಣ ಶಿರ್ಡೋನ್ ಬೆಟ್ಟಗಳ ದಾರಿಯನ್ನ ಆಯ್ಕೆ ಮಾಡ್ತಾನೆ. ಅದು ಅಲ್ಲದೆ ಶತ್ರು ಕೊಂಡಾನವರೆಗೂ ಬರುವವರೆಗೂ ಕಾಯುವುದಕ್ಕಿಂತ ಬರುವ ಮುಂಚೆ ಅವನಿರುವ ಬಳಿ ಹೋಗಿ ಎದುರಿಸುವುದು ದಿಟ್ಟತನ ಎಂದು ನೀವೇ ಹೇಳಿದ್ದೀರಿ, ಹಾಗಾಗಿ ನಾವು ಮುಂಚೆ ಅವನಿರುವ ಬಳಿ ಹೋಗಿ ಆಕ್ರಮಿಸುತ್ತೇವೆ ಎಂದು ತಾನಾಜಿ ಯೋಜನೆ ಹೂಡಿಕೊಳ್ಳುತ್ತಾರೆ. ಶಿರ್ಡೋನ್ ಅನ್ನು ಉದಯಬಾನ್ ಸಮಾಧಿಯನ್ನಾಗಿ ಮಾಡಲಿಲ್ಲ ಎಂದರೆ ನಾನು ಮರಾಠಿಗನೇ ಅಲ್ಲ ಎಂದು ಶಪಥ ಮಾಡ್ತಾರೆ. ಈಗಾಗಲೇ ತಾನಾಜಿಯಿಂದ ಅವಮಾನ ಎದುರಿಸಿದ್ದ ಚಂದ್ರಾಜಿ ಪಿಸಾಲ್ ತನ್ನ ಆಳನ್ನ ತಾನಾಜಿ ಉದಯಬಾನ್ ಅನ್ನ ಸಮೀಪಿಸುವ ಮುಂಚೆ, ನೀನು ಅಲ್ಲಿಗೆ ಹೋಗಿ ಶಿವಾಜಿಯ ಸ್ಥಾನವನ್ನು ನಾನು ತುಂಬಿದರೆ ಅವರ ಸೇವೆಗೆ ಯಾವಾಗಲೂ ಸಿದ್ಧನಿರ್ತೇನೆ ಅಂತ ಹೇಳಿ ಬಾ ಎಂದು ಕುತಂತ್ರ ಮಾಡಿ ತನ್ನ ಪತ್ರವನ್ನ ಕಳಿಸ್ತಾನೆ. ಉದಯಬಾನ್ ತಾನು ಅಪಹರಿಸಿದ್ದ ಆ ಹೆಣ್ಣನ್ನು ನೋಡುತ್ತಾ ಮಸಾಜ್ ಮಾಡಿಸಿಕೊಳ್ಳುತ್ತಿರುವಾಗ ತನ್ನ ಸಹಚರ ಜಗತ್ ಸಿಂಗ್ ಬಂದು, ನಿಮಗೆ ಮರಾಠಿಗನೊಬ್ಬ ಸಂದೇಶ ತಂದಿದ್ದಾನೆ ಎಂದು ಹೇಳ್ತಾನೆ. ಯಾರೆಂದು ಹೋಗಿ ನೋಡಿದರೆ ಅವನು ಚಂದ್ರಾಜಿ ಪಿಸಾಲ್ ಆಳು. ಅವನು ಕಳಿಸಿರುವ ಪತ್ರದಲ್ಲಿ ಇದ್ದ ಸಂದೇಶವನ್ನು ಜಗತ್ ಸಿಂಗ್ ಓದುತ್ತಾನೆ. ಮರಾಠಿಗರ ಸೇನಾಧಿಪತಿಯಾದ ತಾನಾಜಿ ಮಾಲುಸುರೆ ಶಿರ್ಡೋನ್ ಬೆಟ್ಟಗಳ ನಡುವೆ ಅವಿತು ಕಾಯುತ್ತಿದ್ದಾನೆ, ಹಾಗೂ ಈ ವಿಷಯವನ್ನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ, ನನ್ನನ್ನು ನಿಮ್ಮ ಸ್ನೇಹಿತರೆಂದು ಪರಿಗಣಿಸಿ ಎಂದು ಬರೆದಿರುತ್ತೆ. ಇದನ್ನು ಕೇಳಿದ ಉದಯಬಾನ್, ಇದನ್ನು ನಮ್ಮ ಬಳಿ ತಿಳಿಸುವುದರ ಹಿಂದಿನ ಉದ್ದೇಶ ಏನೆಂದು ಕೇಳಿದಾಗ ಚಂದ್ರಾಜಿಯ ಆಳು, ಇದೆಲ್ಲ ಸ್ನೇಹಕ್ಕಾಗಿ, ಹಾಗೂ ಚಂದ್ರಾಜಿ ಪಿಸಲ್ ಅವರಿಗೆ ಔರಂಗಜೇಬ್ರ ಜೀವನಗಾಥೆಯ ಪುಸ್ತಕದಲ್ಲಿ ತನ್ನ ಹೆಸರು ಇರಬೇಕೆಂದು ಬಯಸಿದ್ದಾರೆ, ಹಾಗೂ ಶತ್ರುವಿನ ಶತ್ರು ಅವರಿಗೆ ಮಿತ್ರ ದೊರೆ ಎಂದು ಹೇಳ್ತಾನೆ. ಆಗ ಉದಯಬಾನ್, ಇಲ್ಲಿ ಮಿತ್ರ ಯಾರು ಶತ್ರು ಯಾರು ಎಂದು ಕೇಳಿದಾಗ ನಮ್ಮ ಚಂದ್ರಾಜಿ ಅವರಿಗೆ ನೀವು ಮಿತ್ರ, ತಾನಾಜಿ ಶತ್ರು ಎಂದು ತಿಳಿಸ್ತಾನೆ. ಅದೇ ಸಮಯಕ್ಕೆ ಕುಂಟುತ್ತ ಉದಯಬಾನ್ ಕಡೆಯ ಗೂಢಾಚಾರಿ ಬರ್ತಾನೆ. ಅವನನ್ನು ಕಂಡ ಉದಯಬಾನ್, ಅವನು ನಮ್ಮ ಗೂಢಾಚಾರಿ, ಅವನು ಹೇಳಿದ ಸಂದೇಶ ನೀನು ಕೊಟ್ಟಿರೋ ಸಂದೇಶ ಎರಡೂ ಒಂದೇ ಆಗಿದ್ರೆ ನೀನು ನನ್ನ ಸ್ನೇಹಿತನಾಗ್ತೀಯ, ಇಲ್ಲವಾದ್ರೆ ನಿನ್ನ ಗತಿ ಅಧೋಗತಿ ಅಂತ ಹೇಳ್ತಾನೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನಿಮಗಾಗಿ ಒಳ್ಳೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸಿನಿಮಾ ಕಥೆಗಳನ್ನ ನಿಮ್ಮ ಮುಂದೆ ತರ್ತೀನಿ. ಮತ್ತೆ ಬೇರೆ ಭಾಷೆಯಲ್ಲಿ ನೀವು ನೋಡಿ ಅರ್ಥವಾಗದೇ ಇರೋ ಸಿನಿಮಾದ ವಿವರಣೆ ಬೇಕಂದ್ರೆ ಆ ಸಿನಿಮಾದ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈ ಉದಯಬಾನ್ ಕಡೆಯ ಗೂಢಾಚಾರಿ ಇದೇ ಸಂದೇಶವನ್ನ ಹೇಳ್ತಾನೆ. ಚಂದ್ರಾಜಿ ಕಡೆಯವನನ್ನ ನಂಬಿದ ಉದಯಬಾನ್, ನಮ್ಮ ಸ್ನೇಹಿತನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಜಗತ್ ಸಿಂಗ್ ಹೇಳಿ ಹೊರಡ್ತಾನೆ. ಶಿರ್ಡೋನ್ ಬೆಟ್ಟಗಳ ಹಾದಿಯಲ್ಲಿ ಬರ್ತಾನೆ ಎಂದು ತಾನಾಜಿ ಸೈನ್ಯ ದಾರಿಯಲ್ಲಿ ಗನ್ ಪೌಡರ್ ಎಲ್ಲವನ್ನ ಹಾಕಿ ಅವರು ಬಂದ ತಕ್ಷಣ ದಾಳಿ ಮಾಡಲು ಸಿದ್ಧವಾಗುತ್ತಿದ್ದರು. ಇದರ ಬಗ್ಗೆ ಮೊದಲೇ ತಿಳಿದಿದ್ದ ಉದಯಬಾನ್ ಕೆಲವು ಹಿಂದೂ ಮರಾಠಿಗರ ಬಾಯಿಯನ್ನ ಹಗ್ಗದಿಂದ ಕಟ್ಟಿ ಪಿರಂಗಿ ಆಕಾರದಲ್ಲಿ ಒಂದು ನಕಲಿ ಸೃಷ್ಟಿಸಿ ಅದರ ಮೇಲೆ ಬಟ್ಟೆ ಹಾಕಿ ಶಿರ್ಡೋನ್ ಹಾದಿಯಲ್ಲಿ ಕಳಿಸ್ತಾನೆ. ಅವಿತುಕೊಂಡು ಉದಯಬಾನ್ ಸೈನಿಕರಿಗಾಗಿ ಕಾಯುತ್ತಿದ್ದ ತಾನಾಜಿ ಸೈನ್ಯ ಅವರು ಬಂದೊಡನೆ ಗುಂಡು ಹಾರಿಸಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ನಂತರ ಬದುಕುಳಿದವರ ಜೊತೆ ಕತ್ತಿಯಿಂದ ಯುದ್ಧ ಮಾಡಿ ಹಲವರನ್ನ ಸಾಯಿಸ್ತಾರೆ. ಹೀಗೆ ಹಲವಾರು ಮರಾಠಿಗರನ್ನ ಬಲಿ ಪಡೆದ ಮೇಲೆ ಇವರು ಮರಾಠಿಗರೆಂದು ಗೊತ್ತಾಗುತ್ತದೆ. ಉದಯಬಾನ್ ಕುತಂತ್ರದಿಂದ ತಾನಾಜಿ ಕೈಯಿಂದಲೇ ತನ್ನ ಸ್ವಂತ ಜನರೇ ಸಾಯುವ ಹಾಗೆ ಮಾಡಿ ತಾನು ನದಿ ಮಾರ್ಗದಿಂದ ಹೊರಡುತ್ತಾನೆ. ತಾನು ದಾಳಿ ಮಾಡಿ ಸಾಯಿಸಿದ್ದು ತನ್ನವರೇ ಎಂದು ಗೊತ್ತಾದ ಮೇಲೆ ತಾನಾಜಿ ಮನಸ್ಸಿಗೆ ತುಂಬಾ ಘಾಸಿಯಾಗುತ್ತದೆ. ಈ ಘಟನೆಯ ನಂತರ ತನ್ನ ಸೇನೆ ಮುಖ್ಯಸ್ಥರು ನಾವು ನಮ್ಮ ರಾಜ್ಯಗಳಿಗೆ ಹಿಂದಿರುಗೋಣ ಎಂದು ಹೇಳಿದಾಗ ತಾನಾಜಿ ಸೈನ್ಯವನ್ನ ಕರೆದುಕೊಂಡು ನೀವು ಹೊರಡಿ, ಆದರೆ ನಾನು ಉದಯಬಾನ್ ಅನ್ನು ಕೊಂದು ನಮ್ಮ ಕೇಸರಿ ಬಾವುಟವನ್ನು ಕೊಂಡಾನದಲ್ಲಿ ಹಾರಿಸುವವರೆಗೂ ಶಿವಾಜಿ ಮಹಾರಾಜರಿಗೆ ನನ್ನ ಮುಖ ತೋರಿಸುವುದಿಲ್ಲ ಎಂದು ಶಪಥ ಮಾಡಿಬಿಡ್ತಾರೆ. ಅಂತೂ ಇಂತೂ ಉದಯಬಾನ್ ಕೊಂಡಾನ ತಲುಪುವುದರಲ್ಲಿ ಯಶಸ್ವಿಯಾಗ್ತಾನೆ. ತಲುಪಿದ ತಕ್ಷಣ ಮೊದಲು ಮಾಡುವ ಕೆಲಸನೇ ಆ ನಾಗಿ
ಕಾರ್ಬಿನ್ ಅಂದ್ರೆ ಆ ದೊಡ್ಡ ಪಿರಂಗಿಯನ್ನ ಕರೆಕ್ಟ್ ಆಗಿ ರಾಜ್ಗಢ್ ಕೋಟೆಗೆ ಅಂದ್ರೆ ಶಿವಾಜಿಯವರು ಇರೋ ಕೋಟೆಗೆ ಗುರಿ ಇಟ್ಟು ನಿಲ್ಲಿಸ್ಕೊತಾನೆ. ಈಗ ಉದಯಭಾನ್ ಯಾವಾಗ ಮನಸ್ಸು ಮಾಡ್ತಾನೋ ಆ ಕ್ಷಣವೇ ಪಿರಂಗಿ ಬಳಸಿ ರಾಜ್ಗಢ್ ಕೋಟೆಯನ್ನ ಧ್ವಂಸ ಮಾಡಬಹುದು. ಮುಂದೆ ಏನಾಗುತ್ತೋ ನೋಡೋಣ. ತಾನಾಜಿ ಉದಯಭಾನ್ ಕೊಂಡಾನ ತಲುಪುವುದನ್ನ ತಪ್ಪಿಸಬೇಕು ಅನ್ಕೊಂಡಿದ್ರು, ಆದ್ರೆ ಆ ಕೆಲಸ ವಿಫಲವಾಯಿತು. ಈಗ ಕೊಂಡಾನ ತಲುಪಿರುವ ಉದಯಭಾನ್ ರಾಜ್ಗಢ್ ಕೋಟೆಗೆ ಅಪಾಯ ತಂದೊಡ್ಡುವ ಮುನ್ನ ಹೋಗಿ ಅವರೊಂದಿಗೆ ಹೋರಾಡಿ ಅವನನ್ನ ಕೊಲ್ಲಬೇಕು. ಅದಕ್ಕಾಗಿ ಹಗಲಿರಳು ಚಿಂತಿಸುತ್ತಿದ್ದ ತಾನಾಜಿ ಒಬ್ಬ ವಯಸ್ಸಾದ ಕ್ರೂಡನಿಂದ ಕೊಂಡಾನದ ಕೋಟೆಯ ಮೇಲೆ ಒಂದು ರಹಸ್ಯ ಮಾರ್ಗವಿದ್ದು ಆ ರಹಸ್ಯ ಮಾರ್ಗದ ಬಾಗಿಲು ಆಲದ ಮರದ ಬೇರುಗಳಿಂದ ಮುಚ್ಚಲ್ಪಟ್ಟಿದೆ ಅಂತ ತಿಳ್ಕೊತಾನೆ. ಹೀಗೆ ಒಂದು ಸಲ ಕೊಂಡಾನದ ಒಂದು ಗ್ರಾಮದಲ್ಲಿರುವ ಗ್ರಾಮಸ್ಥರೊಬ್ಬ ಕೊಂಡಾನ ಕೋಟೆಗೆ ಕಾವಲುಗಾರನಾಗಿ ಕೆಲಸ ಮಾಡ್ತಿದ್ದು ಒಂದು ದಿನ ನಿಯಮವನ್ನು ಉಲ್ಲಂಘನೆ ಮಾಡಿಬಿಟ್ಟಿರ್ತಾನೆ. ಆಗ ಉದಯಭಾನ್ ನನಗಾಗಿ ಕೆಲಸ ಮಾಡುವವರು ತಪ್ಪು ಮಾಡಿದರೆ ಕ್ಷಮೆ ಎನ್ನುವುದೇ ಇಲ್ಲ, ಏನಿದ್ದರೂ ಶಿಕ್ಷೆ ಮಾತ್ರ ಎಂದು ಹೇಳಿ ಅವನನ್ನು ಕೋಟೆಯಿಂದ ಕೆಳಗೆ ನೂಕಿ ಸಾಯಿಸಿ ಬಿಡ್ತಾನೆ. ಆತನ ಹೆಣವನ್ನು ತೆಗೆದುಕೊಂಡ ತಾನಾಜಿ ನೇರವಾಗಿ ಅವನ ಗ್ರಾಮಕ್ಕೆ ಬರ್ತಾರೆ. ಈಗಾಗಲೇ ತಮ್ಮ ಗ್ರಾಮಸ್ಥನ ಸಾವಿನಿಂದ ನೋವಲ್ಲಿದ್ದ ಗ್ರಾಮಸ್ಥರು ಯಾರು ನೀನು ಅಂತ ಕೇಳ್ತಾರೆ. ನಾನು ಯಾರು ಎಂಬುದಕ್ಕಿಂತ ಇಲ್ಲಿ ಏನಾಗ್ತಿದೆ ಅನ್ನೋದು ಮುಖ್ಯ. ಇದು ಹೀಗೆ ಮುಂದುವರೆದರೆ ನಾವು ಮೊಘಲರಿಗೆ ದಾಸರಾಗುವ ಕಾಲ ದೂರ ಉಳಿದಿಲ್ಲ. ಹಾಗಾಗಿ ನೀವು ನಾನು ಕೇಳುವ ಸಹಾಯವನ್ನ ಮಾಡಬೇಕು ಅಂತ ಕೇಳ್ತಾರೆ. ಇಷ್ಟಕ್ಕೂ ನೀನ್ ಯಾರ ಕಡೆಯವನು ಅಂದಾಗ ನಾನು ಶಿವಾಜಿ ಮಹಾರಾಜ್ ಕಡೆಯವರು ಅಂತ ತಾನಾಜಿ ಹೇಳ್ತಾರೆ. ಆಗ ಗ್ರಾಮಸ್ಥರು ನಿಮ್ಮ ಶಿವಾಜಿ ಮಹಾರಾಜ್ ಅವರನ್ನ ನಂಬಿ 23 ಕೋಟೆಗಳನ್ನು ಕಳೆದುಕೊಂಡದ್ದಾಗಿದೆ. ಕೊಂಡಾನದ ಈ ಪರಿಸ್ಥಿತಿಗೆ ಅವರೇ ಕಾರಣ ಅಂತಾರೆ. ಆಗ ತಾನಾಜಿ ಶಿವಾಜಿ ಮಹಾರಾಜರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು, ಅವರು ಎದುರಿಸಿದ ಪರಿಸ್ಥಿತಿಗೆ ಈ ದಾರಿ ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಅಂತೆಲ್ಲ ಹೇಳಿ ಮನವೊಲಿಸಿ ತಾನು ಅವರ ಸೇನಾಧಿಪತಿ ತಾನಾಜಿ ಎಂದು ಹೇಳಿ ಹೇಗಾದರೂ ಮಾಡಿ ನಾನು ಉದಯಭಾನ್ ಇರುವ ಕೊಂಡಾನ ಕೋಟೆಯನ್ನು ತಲುಪಲು ಸಹಾಯ ಮಾಡಿ ನಿಮಗಾಗಿ ನಾನು ಹೋರಾಡ್ತೀನಿ ಎಂದು ಅವರೆಲ್ಲರ ಮನವೊಲಿಸುತ್ತಾರೆ. ಆಗ ಅಲ್ಲಿನ ಮುಖ್ಯಸ್ಥರು ಒಂದು ಮನೋರಂಜನಾ ಕಾರ್ಯಕ್ರಮದ ಕಲಾವಿದನನ್ನು ಕರೆದುಕೊಂಡು ಹೋಗುವ ಹಾಗೆ ತಾನಾಜಿ ಅವರನ್ನು ಕರೆದುಕೊಂಡು ಹೋಗಲು ಯಶಸ್ವಿಯಾಗ್ತಾರೆ. ಆದ್ರೆ ತಾನಾಜಿಯ ಮುಖಪರಿಚಯ ಇದ್ದವನೊಬ್ಬ ಈ ವಿಷಯವನ್ನ ಉದಯಭಾನ್ಗೆ ತಿಳಿಸಲು ಬರುವಾಗ ತಾನಾಜಿ ಅವರನ್ನ ಸಾಯಿಸಿ ಬಿಡ್ತಾರೆ. ನಂತರ ತಾನಾಜಿ ಉದಯಭಾನ್ಗೆ ಸಿಕ್ಕಿ ಬಿಡ್ತಾರೆ. ಅವರನ್ನು ಸೆರೆ ಹಿಡಿದಾಗ ಉದಯಭಾನ್ ಇಷ್ಟು ಸುರಕ್ಷತೆಯನ್ನು ಹೊಂದಿರುವ ಈ ಕೋಟೆಗೆ ನುಗ್ಗುವ ಧೈರ್ಯ ಹೇಗೆ ಮಾಡಿದೆ ಎಂದು ಕೇಳಿದಾಗ ಅದೆಷ್ಟೇ ಸುರಕ್ಷತೆ ಕಾವಲು ಇದ್ದರೂ ಸ್ವರಾಜ್ಯಕ್ಕಾಗಿ ನಿನ್ನ ಮುಂದೆ ಬಂದು ನಿಲ್ತಾನೆ ಅಂದ್ರೆ ಒಂದು ಅವನು ಹುಚ್ಚನಾಗಿರ್ಬೇಕು ಇಲ್ಲ ಮರಾಠಿಗನಾಗಿರ್ಬೇಕು ಅಂತ ತಾನಾಜಿ ಹೇಳ್ತಾರೆ. ತಾನಾಜಿಯ ಈ ಧೈರ್ಯದ ಮಾತುಗಳನ್ನ ಕೇಳಿದ ಉದಯಭಾನ್ ಅವರಿಗೆ ದೈಹಿಕವಾಗಿ ಹಿಂಸೆಯನ್ನ ಕೊಡ್ತಾನೆ. ತಾನಾಜಿಗೆ ಹಿಂಸೆ ಕೊಡುವ ಜಾಗದಲ್ಲಿ ಆ ವಯಸ್ಸಾದ ಕುರುಡ ಹೇಳಿದ ಆಲದ ಮರದ ಬೇರು ಕಾಣಿಸುತ್ತದೆ. ಅದೆಷ್ಟೇ ಹಿಂಸಿಸಿದರೂ ತನ್ನ ನಾಡು ನುಡಿ ಮತ್ತು ಶಿವಾಜಿ ಮಹಾರಾಜರ ಪರವಾಗಿ ಮಾತಾಡಿದ್ದನ್ನ ಕೇಳಿ ಉದಯಭಾನ್ ಕೋಪಿಷ್ಟನಾಗಿ ಕೊಲ್ಲಲು ಮುಂದಾಗ್ತಾನೆ. ತಕ್ಷಣ ಅವನನ್ನು ತಡೆದ ಜಗತ್ ಸಿಂಗ್ ತಾನಾಜಿ ಜೀವಂತವಾಗಿದ್ದರೆ ಶಿವಾಜಿಯನ್ನು ನಮ್ಮ ಬಳಿ ಕರೆಸಿಕೊಳ್ಳುವುದು ಸುಲಭವಾದ ಕೆಲಸ, ನೀವು ತಾನಾಜಿಯನ್ನು ಸಾಯಿಸುವುದಕ್ಕಿಂತ ಜೀವಂತ ಇರಿಸಿಕೊಳ್ಳುವುದೇ ಒಳ್ಳೆಯದೆಂದು ಸಲಹೆ ನೀಡುತ್ತಾನೆ. ಈ ಸಲಹೆಯನ್ನ ಒಪ್ಪಿದ ಉದಯಭಾನ್ ತಾನಾಜಿಯನ್ನ ಸೆರೆಮನೆಗೆ ಕಳಿಸಿ ಜೀವಂತವಾಗಿ ಇರಿಸಿಕೊಳ್ತಾನೆ. ತಾನಾಜಿ ಸೆರೆಮನೆಯಲ್ಲಿದ್ದಾಗ ರಾತ್ರಿ ವೇಳೆ ಗೌಪ್ಯವಾಗಿ ಜಗತ್ ಸಿಂಗ್ ಅವರ ಬಳಿ ಬಂದು ಮಾತನಾಡಿಸ್ತಾರೆ. ತಾನಾಜಿ ನೀನ್ ಯಾರು ಎಂದು ಕೇಳಿದಾಗ ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು. ಆ ಸಹಾಯ ಕೇಳುತ್ತಿರುವುದು ನನ್ನ ತಂಗಿಗೋಸ್ಕರ. ನಮ್ಮದು ಮರಳುಗಾಡಿನಲ್ಲಿದ್ದ ಒಂದು ಗ್ರಾಮದಲ್ಲಿ ರಾಜ ಕುಟುಂಬ. ಆ ಗ್ರಾಮದ ಹೆಸರೇ ರೇಟಿಪುರ್. ಅಲ್ಲಿ ಉದಯಭಾನ್ ನಮ್ಮ ಮಂತ್ರಿಗಳ ಮಗ. ಅಲ್ಲಿ ಶ್ರೀಮಂತ ಕುಟುಂಬಕ್ಕೆ ಸೇರಿದ ನಾವೆಲ್ಲರೂ ಜೊತೆಯಲ್ಲೇ ಪ್ರತಿ ವರ್ಷ ಆಡ್ತಿದ್ವಿ. ಹೀಗೆ ನನ್ನ ತಂಗಿ ಕಮಲ ಜೊತೆ ಆಡುವಾಗ ಉದಯಭಾನ್ಗೆ ಅವಳ ಮೇಲೆ ಪ್ರೀತಿ ಹುಟ್ಟಿತ್ತು. ನಂತರ ಒಂದು ದಿನ ನನ್ನನ್ನು ಮದುವೆಯಾಗುವೆಯೇ ಎಂದು ಕೇಳಿದ. ಆದರೆ ನನ್ನ ತಂಗಿ ಅವನ ಪ್ರೀತಿಯನ್ನು ಸ್ವೀಕರಿಸಲಿಲ್ಲ. ಈ ತಿರಸ್ಕಾರದಿಂದ ಮನನೊಂದ ಉದಯಭಾನ್ ತಕ್ಷಣ ಊರು ಬಿಟ್ಟು ಎಲ್ಲೋ ಹೊರಟು ಹೋದ. ಅವನು ಎಲ್ಲಿ ಹೋದನೆಂದು ಯಾರಿಗೂ ತಿಳಿಯಲಿಲ್ಲ. ನಂತರ ನನ್ನ ತಂಗಿ ಕಮಲ್ ಧೂಲಿಕೇತ್ ಎಂಬ ರಾಜನ ಜೊತೆ ಮದುವೆಯಾದಳು. ಊರು ಬಿಟ್ಟಿದ್ದ ಉದಯಭಾನ್ ಮೊಘಲರ ಜೊತೆ ಕಾಣಿಸಿಕೊಂಡ. ಮೊಘಲರ ಜೊತೆ ಸೇರಿ ಉದಯಭಾನ್ ಧೂಳಿಕೇತು ಮೇಲೆ ಆಕ್ರಮಣ ಮಾಡಿದ. ಈ ಆಕ್ರಮಣದಲ್ಲಿ ಧೂಲಿಕೇತ್ ರಾಜ ಸಾವನ್ನಪ್ಪಿದ. ಗಂಡ ಸಾವನ್ನಪ್ಪಿದ ನಂತರ ಕನಿಷ್ಠ ಪಕ್ಷ ಅವನ ಅಂತ್ಯ ಸಂಸ್ಕಾರದಲ್ಲೂ ಪಾಲ್ಗೊಳ್ಳಲು ಬಿಡದೆ ಕಮಲಳನ್ನು ಅಪಹರಿಸಿ ತನ್ನ ವಶದಲ್ಲಿ ಇಟ್ಟುಕೊಂಡ. ಇವನ ಬಲಿಷ್ಠತೆಯ ಎದುರು ಹೋರಾಡಲು ಶಕ್ತಿ ಇಲ್ಲದೆ ಸಮಯ ನೋಡಿ ಇವನಿಂದ ನನ್ನ ತಂಗಿ ಕಮಲಳನ್ನು ಪಾರು ಮಾಡಬೇಕೆಂದು ನಾನು ಇವನ ಜೊತೆ ಸೇರಿಕೊಂಡೆ ಎಂದು ತನ್ನ ಕಥೆಯನ್ನ ಹೇಳ್ತಾನೆ. ಆಗ ತಾನಾಜಿ ನಮ್ಮಿಬ್ಬರ ಗುರಿ ಬೇರೆ ಬೇರೆ ಇರಬಹುದು, ಆದರೆ ಇಬ್ಬರ ಶತ್ರು ಒಬ್ಬನೇ. ಬರೋ ಅಷ್ಟಮಿ ದಿವಸ ಆ ಉದಯಭಾನ್ ಪ್ರಾಣ ತೆಗಿತೀನಿ ಅಂತ ಹೇಳಿ ಅಲ್ಲಿಂದ ಆಲದ ಮರದ ಮುಚ್ಚಿರುವ ರಹಸ್ಯ ಬಾಗಿಲ ಬಳಿ ಬಂದು ತಪ್ಪಿಸಿಕೊಳ್ತಾರೆ. ಯಾರಿಗೂ ಗೊತ್ತಾಗದಂತೆ ತಾನಾಜಿ ಪಾರಾಗಲು ಸಹಾಯ ಮಾಡಿದ ಜಗತ್ ಸಿಂಗ್ ಅಲ್ಲಿಯೇ ಉಳಿತಾರೆ. ತನ್ನ ಗ್ರಾಮಕ್ಕೆ ಹಿಂದಿರುಗಿದ ತಾನಾಜಿ ತನ್ನವರನ್ನೆಲ್ಲ ಭೇಟಿ ಮಾಡಿ ತನ್ನ ಪ್ರೀತಿಯ ಹೆಂಡತಿ ಕೈಯಿಂದ ಚಿಕಿತ್ಸೆ ಪಡೆಯುತ್ತಾರೆ. ಹೀಗೆ ಚಿಕಿತ್ಸೆ ಪಡೆಯಬೇಕಾದ್ರೆ ನಾನು ಕೊಂಡಾನವನ್ನು ಗೆದ್ದು ಬಂದರೆ ನನಗೆ ಏನು ಉಡುಗೊರೆಗೆ ಕೊಡ್ತೀಯ ಅಂತ ಕೇಳ್ತಾರೆ. ಆಗ ಅವರ ಪತ್ನಿ ಬಂದರೆ ಹೋದರೆ ಎನ್ನುವ ಮಾತೇ ಇಲ್ಲ, ನನಗೆ ಅನುಮಾನವೇ ಇಲ್ಲ, ನೀವು ಗೆದ್ದೇ ಗೆಲ್ತೀರಿ, ನಿಮಗೇನು ಬೇಕೆಂದು ಕೇಳಿ ಎಂದಾಗ ಕೊಂಡಾನವನ್ನು ಗೆದ್ದು ನಾನು ಬಂದಾಗ ನನ್ನನ್ನ ಮದುಮಗಳ ವೇಷದ ನೀನು ಸ್ವಾಗತಿಸಬೇಕು ಎಂದು ಕೇಳಿಕೊಳ್ತಾರೆ. ಈ ಕಡೆ ರಹಸ್ಯವಾಗಿ ತನ್ನ ತಂಗಿಯನ್ನು ಭೇಟಿ ಮಾಡಿದ ಜಗತ್ ಸಿಂಗ್ ಅಷ್ಟಮಿ ದಿವಸ ತಾನಾಜಿ ಅಲ್ಲಿ ಸುರೆ ಕೊಂಡಾನವನ್ನ ಅಟ್ಯಾಕ್ ಮಾಡ್ತಾರೆ. ಆ ದಿನ ನಿನ್ನ ಬಿಡುಗಡೆ ಮಾಡಿಸಬಹುದು ಅಂತ ಹೇಳ್ತಾನೆ. ಅದು ಹೇಗೆ ಅಂತ ಕಮಲ ಕೇಳಿದಾಗ ಈ ಕೆಲಸಕ್ಕೆ ನಿನ್ನಿಂದ ಸಹಾಯ ಆಗಬೇಕಿದೆ. ಅದೇನೆಂದ್ರೆ ನೀನು ಉದಯಭಾನ್ ಅಷ್ಟಮಿ ದಿವಸ ಮದುವೆ ಆಗ್ತೀನಿ ಅಂತ ಒಪ್ಪಿಕೋ. ನಿನ್ನನ್ನು ಮದುವೆ ಆಗುವ ಖುಷಿಗೆ ಉದಯಭಾನ್ ಸಂತೋಷದಲ್ಲಿ ತೇಲ್ತಿರ್ತಾನೆ. ಆ ಸಮಯದಲ್ಲಿ ಅವನ ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತೆ. ಆ ಗಳಿಗೆಯನ್ನ ತಾನಾಜಿ ಈ ಕೋಟೆ ಮೇಲೆ ಆಕ್ರಮಣ ಮಾಡಲು ಬಳಸ್ತಾರೆ. ನನಗೆ ಅವರ ಮೇಲೆ ವಿಶ್ವಾಸವಿದೆ, ಖಂಡಿತ ನಿನ್ನ ಕಷ್ಟಕ್ಕೆ ಅಂತ್ಯ ಸಿಗ
ಸಿಗಲಿದೆ ಎಂದು ಹೇಳಿ ಒಪ್ಪಿಸಿ ಹೊರಡುತ್ತಾನೆ. ಈ ಕಡೆ ಉದಯಭಾನ್ ತಾನಾಜಿಯ ಕಾವಲಿಗೆ 4 ಜನ ಸರಿಯಾಗಿ ಕಾವಲಿನ ಕೆಲಸ ಮಾಡಲಿಲ್ಲ ಎಂದು ಅವರನ್ನ ನೇಣಿಗೆ ಹಾಕಲು ತಯಾರು ಮಾಡ್ತಿರ್ತಾನೆ. ಬೇಷಕ್ ಖಾನ್ ಇವರನ್ನು ಸಾಯಿಸೋದು ಬೇಡ, ಇದೊಂದು ಕ್ಷಣ ಕ್ಷಮಿಸಿ ಬಿಡಿ ಎಂದು ಹೇಳುತ್ತಿದ್ದರೂ ಉದಯಭಾನ್ ತೀವ್ರ ಕೋಪಗೊಂಡಿದ್ದಾನೆ. ಅದೇ ಸಮಯಕ್ಕೆ ಓಲಗದ ತಂಡದೊಂದಿಗೆ ಜಗತ್ ಸಿಂಗ್ ಖುಷಿಯ ವಿಷಯವನ್ನು ತರ್ತಾನೆ. ಈಗಾಗಲೇ ಕೋಪದಿಂದಿದ್ದ ಉದಯಭಾನ್ ಇಂಥ ಸಂದರ್ಭದಲ್ಲಿ ಇದೇನು ನಿನ್ನ ವರಸೆ ಎಂದು ಕೇಳಿದಾಗ, ನಿಮಗಾಗಿ ಸಿಹಿ ಸುದ್ದಿ ತಂದಿದ್ದೇನೆ, ಕಮಲಾ ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಾಳೆ ಮತ್ತು ಇದೇ ಅಷ್ಟಮಿ ದಿವಸ ಮದುವೆ ಆಗುತ್ತೇನೆ ಎಂದು ತಿಳಿಸಿದ್ದಾಳೆ ಎಂದು ಹೇಳ್ತಾನೆ. ಈ ಸಿಹಿ ಸುದ್ದಿಯನ್ನು ಕೇಳಿ ಉದಯಭಾನ್ಗೆ ವಿಪರೀತ ಖುಷಿಯಾಗುತ್ತದೆ. ಅದೇ ಖುಷಿಯಲ್ಲಿ ಕೈಲಿದ್ದ ಬಟ್ಟೆಯನ್ನ ಎಸೆದು ಬಿಡ್ತಾನೆ. ಅದನ್ನ ಸೂಚನೆ ಅಂತ ತಿಳಿದುಕೊಂಡು ಅಲ್ಲಿನ ಕೆಲಸಗಾರರು ಗಲ್ಲಿಗೇರಿಸಿದ್ದವರನ್ನು ಕೊಂದೇ ಬಿಡ್ತಾರೆ. ಅಷ್ಟಮಿ ದಿವಸ ಇನ್ನೇನು ಹತ್ತಿರವಾಗುತ್ತಿದ್ದಂತೆ ತಾನಾಜಿ ತಂಡವನ್ನೆಲ್ಲ ಸೇರಿಸಿ ಕೊಂಡಾನ ಕೋಟೆಯೊಳಗೆ ನುಗ್ಗಲು ರಣತಂತ್ರವನ್ನ ರೂಪಿಸುತ್ತಾರೆ. ಎಲ್ಲರೂ ಜೈ ಭವಾನಿ ಎಂದು ಘೋಷಣೆ ಕೂಗುತ್ತಾ ಆತ್ಮವಿಶ್ವಾಸದಲ್ಲಿ ತಾನಾಜಿಯನ್ನು ಹಿಂಬಾಲಿಸುತ್ತಾ ಒಗ್ಗಟ್ಟಾಗಿ ಹೋಗ್ತಾರೆ. ಅಷ್ಟಮಿಯ ದಿವಸ ಬಂದೇ ಬಿಡ್ತು. ಈ ಕಡೆ ಉದಯಭಾನ್ ಖುಷಿಗೆ ಪಾರವೇ ಇಲ್ಲ. ತನ್ನ ಇಡೀ ಖಾನ್ದಾನನ್ನು ಕರೆದುಕೊಂಡು ಉಲ್ಲಾಸಭರಿತನಾಗಿ ಎಲ್ಲರಿಗೂ ತಾನು ಮದುವೆಯಾಗುತ್ತಿರೋ ಖುಷಿಗೆ ಪಾರ್ಟಿ ಕೊಡುತ್ತಾ ತಾನು ಒಬ್ಬನಾಗಿ ಕುಣಿಯುತ್ತಾ ಕುಪ್ಪಳಿಸುತ್ತಾ ಎಂಜಾಯ್ ಮಾಡ್ತಿದ್ದಾನೆ. ಈ ದಿನ ತನ್ನ ಮೈಯನ್ನೇ ಮರೆತಿದ್ದಾನೆ. ಈ ಸುಸಂದರ್ಭಕ್ಕಾಗಿ ಕಾಯುತ್ತಿದ್ದ ತಾನಾಜಿ ಪಡೆಯು ಯಶಸ್ವಿಯಾಗಿ ಕೋಟೆ ತಲುಪಿ ಸೈನಿಕರು ಎಲ್ಲರೂ ಕಡಿದಾದ ಕೋಟೆಯನ್ನು ಹತ್ತುತ್ತಾ ಹೋಗ್ತಾರೆ. ಈ ಕೋಟೆಯನ್ನು ಈ ರೀತಿ ಹತ್ತುವುದು ಅಷ್ಟು ಸುಲಭದ ಕೆಲಸವಲ್ಲ. ಇದೊಂದು ಅಮೋಘ ಸಾಹಸ. ಆದರೂ ಸ್ವರಾಜ್ಯಕ್ಕಾಗಿ ಹಠ ಬಿಡದ ಸೈನಿಕರು ಛಲದಿಂದ ಹತ್ತುತ್ತಾ ಹೋಗ್ತಾರೆ. ತುದಿಯಲ್ಲಿ ಸಾಗುವಾಗ ಒಬ್ಬ ಸೈನಿಕ ಕಾಲು ಜಾರಿ ಬಿಡ್ತಾನೆ. ಸೈನಿಕರು ಎಲ್ಲರಿಗೂ ಒಬ್ಬರಿಗೊಬ್ಬರು ಹಗ್ಗ ಕಟ್ಟಿಕೊಂಡಿರೋದ್ರಿಂದ ತಾನು ಸತ್ತರೂ ಪರವಾಗಿಲ್ಲ ಎಂದು ಜೈ ಭವಾನಿ ಎಂದು ಕೂಗುತ್ತಾ ಹಗ್ಗವನ್ನ ಕಟ್ ಮಾಡಿಕೊಂಡು ಸತ್ತು ಹೋಗ್ತಾನೆ. ಹೀಗೆ ಪ್ರಾಣಕ್ಕೂ ಲೆಕ್ಕಿಸದೆ ಸ್ವರಾಜ್ಯಕ್ಕಾಗಿ ಇಡೀ ತಂಡೋಪತಂಡ ಯಾವುದೇ ಕಷ್ಟ ಬಂದರೂ ಕೋಟೆಯನ್ನ ಯಶಸ್ವಿಯಾಗಿ ಹತ್ತುತ್ತಾರೆ. ಕೊನೆಗೂ ತಾನಾಜಿ ಕೋಟೆಯ ಮೇಲೆ ತಲುಪೇ ಬಿಡ್ತಾರೆ. ಅಲ್ಲಿ ಕಾವಲಿಗಿದ್ದ ಎಲ್ಲಾ ಸೈನಿಕರನ್ನು ಕೊಂದು ಹಾಕಿ ನಂತರ ಈಗ ತಾನಾಜಿ ತಂಡದ ಮೇಲಿರುವ ಜವಾಬ್ದಾರಿ ಕಲ್ಯಾಣ ದ್ವಾರವನ್ನು ತೆಗಿಬೇಕು. ಏಕೆಂದರೆ ಕಲ್ಯಾಣ ದ್ವಾರದ ಹಿಂದೆ ತಾನಾಜಿಯ ಸೈನ್ಯ ನಿಂತಿರುತ್ತದೆ. ಇದೊಂದು ದ್ವಾರ ಈ ಕೋಟೆಗೆ ಮುಖ್ಯ ದ್ವಾರ ಇದ್ದಂತೆ. ಮೇಲೆ ಬಂದ ಎಲ್ಲರೊಂದಿಗೆ ಹೋರಾಡಿ ಹಲವಾರು ಜನ ಪ್ರಾಣ ಕಳೆದುಕೊಳ್ಳುತ್ತಾ ಕೊನೆಗೂ ಕಲ್ಯಾಣ ದ್ವಾರವನ್ನ ತೆಗೆಯುವಲ್ಲಿ ಯಶಸ್ವಿಯಾಗ್ತಾರೆ. ಈಗ ತಾನಾಜಿಯ ಯೋಧರೆಲ್ಲ ಕೋಟೆಗೆ ಎಂಟ್ರಿ ಆಗಿಬಿಡ್ತಾರೆ. ಇಷ್ಟೊತ್ತಿಗೆಲ್ಲ ಉದಯಭಾನ್ ತಾನಾಜಿ ಕಡೆಯವರು ಆಕ್ರಮಣ ಮಾಡಿರುವ ವಿಷಯ ತಲುಪಿರುತ್ತದೆ. ತಕ್ಷಣ ಎಚ್ಚೆತ್ತುಕೊಂಡು ತನ್ನ ಇಡೀ ಸೈನ್ಯವನ್ನ ಇವರ ಮೇಲೆ ಬಿಟ್ಟು ಹೋರಾಡಿಸಿದರು. ಪೂರ್ವ ಸಿದ್ಧತೆ ಇದ್ದ ಕಾರಣ ಅಂದುಕೊಂಡಂತೆ ಕೋಟೆಯನ್ನು ಭೇದಿಸುತ್ತಾ ತಾನಾಜಿ ಕಡೆಯವರು ಮುಂದೆ ಸಾಕ್ತಾನೆ ಇರ್ತಾರೆ. ಉದಯಭಾನ್ ಕೂಡ ಯುದ್ಧಕ್ಕೆ ಇಳಿದು ತಾನಾಜಿ ಪಡೆಯ ಮೇಲೆ ಘೋರ ಯುದ್ಧ ಮಾಡ್ತಾನೆ. ಕೈಗೆ ಸಿಕ್ಕವರನ್ನೆಲ್ಲ ಸಾಯಿಸುತ್ತಾ ಸಾಕ್ತಾನೆ. ತಾನಾಜಿ ಅಂತೂ ತಾನು ಹಾಕಿದ ತಂತ್ರದಂತೆಯೇ ತನ್ನ ಎಲ್ಲಾ ಸೈನಿಕರನ್ನ ತಂದು ಬಿಟ್ಟಿದ್ದಾರೆ. ಉದಯಭಾನ್ ಸೈನ್ಯವನ್ನ ಧ್ವಂಸ ಮಾಡುತ್ತಿರುವ ತಾನಾಜಿ ಪಡೆಯ ಮೇಲೆ ಹೋರಾಡಲು ಇರುವುದು ಉದಯಭಾನ್ಗೆ ಈಗ ಒಂದೇ ದಾರಿ. ಹಾಗಾಗಿ ತಕ್ಷಣ ಓಡಿ ಹೋಗಿ ಆ ನಾಗಿಣಿ ಪಿರಂಗಿಯ ಬತ್ತಿಯನ್ನ ಹೊತ್ತಿಸಿ ಬಿಡ್ತಾನೆ. ಇದನ್ನು ಕಂಡ ತಾನಾಜಿ ಎದುರುಗಡೆ ಒಂದು ಸೈನಿಕರನ್ನೆಲ್ಲ ಕೊಲ್ಲುತ್ತಾ ಮುಂದೆ ಸಾಗುತ್ತಾ ಬರುತ್ತಿದ್ದಾರೆ. ಈ ಕಡೆ ಶಿವಾಜಿ ಅವರು ನಿಂತಿರುವ ರಾಜ್ಗಢ ಕೋಟೆ ಕಡೆ ಗುರಿಯಾಗಿ ನಿಂತಿರುವ ಬಲಿಷ್ಠ ಪಿರಂಗಿ ಬತ್ತಿ ಉರಿಯುತ್ತಾ ಹೋಗ್ತಿದೆ. ತಾನಾಜಿ ಈ ಅನಾಹುತವನ್ನು ತಪ್ಪಿಸಲೆಂದು ಕುದುರೆ ಮೇಲೆ ವೇಗವಾಗಿ ಬರ್ತಿದ್ದಾರೆ. ಬಂದು ಕುದುರೆಯ ಮೇಲಿಂದಲೇ ಹಾರುತ್ತಾ ಆ ಬತ್ತಿಯನ್ನ ಕತ್ತಿಯಿಂದ ಕತ್ತರಿಸಲು ಮುಂದಾಗ್ತಾರೆ. ಅದೇ ಸಮಯಕ್ಕೆ ಉದಯಭಾನ್ ಕೂಡ ತಾನಾಜಿ ಮೇಲೆ ಹಾರ್ತಾನೆ. ತಾನಾಜಿ ಇನ್ನೇನು ಬತ್ತಿ ಉರಿದು ಹೋಗುತ್ತಿರಲು ಕೊನೆಗೂ ಬತ್ತಿಯನ್ನು ಕತ್ತರಿಸಿ ಬಿಡ್ತಾರೆ. ತಕ್ಷಣವೇ ಉದಯಭಾನ್ ಕೂಡ ತಾನಾಜಿಯ ಕೈ ಕತ್ತರಿಸಿ ಬಿಡ್ತಾನೆ. ತನ್ನ ಬಲಗೈ ಕಳೆದುಕೊಂಡರೂ ದಿಟ್ಟತನದಿಂದ ನಿಂತ ವೀರ ಯೋಧ ತಾನಾಜಿ ಕೈಗೆ ಬಟ್ಟೆ ಕಟ್ಟಿಕೊಂಡು ಉದಯಭಾನ್ ಎದುರುಗಡೆ ಹೋರಾಡಲು ನಿಲ್ತಾರೆ. ಇಬ್ಬರ ಮಧ್ಯ ಘೋರ ಯುದ್ಧ ನಡೆಯುತ್ತಿದೆ. ಒಂದು ಕೈ ಕಳೆದುಕೊಂಡಿದ್ದರೂ ತನ್ನ ಹೋರಾಟವನ್ನು ಬಿಡದ ತಾನಾಜಿ ಉದಯಭಾನ್ಗೆ ತನ್ನ ಶಕ್ತಿಯ ಅರಿವನ್ನು ಮೂಡಿಸುತ್ತಾರೆ. ಎಷ್ಟೇ ಆದರೂ ಒಂದೇ ಕೈಯಲ್ಲಿ ಹೋರಾಡುವುದು ಅಷ್ಟು ಸುಲಭವಲ್ಲ. ಉದಯಭಾನ್ ತಾನಾಜಿ ಮೇಲೆ ಎಷ್ಟೇ ಮೇಲುಗೈ ಸಾಧಿಸಿದರೂ ಛಲ ಬಿಡದ ತಾನಾಜಿ ಅವನು ತನ್ನ ದೇಹಕ್ಕೆ ಚುಚ್ಚುತ್ತಿದ್ದರೂ ಉದಯಭಾನ್ ಕುತ್ತಿಗೆಯನ್ನು ಪಿರಂಗಿಗೆ ಕಟ್ಟಿ ಎತ್ತರದ ಕೋಟೆಯಿಂದ ಕೆಳಗೆ ತಳ್ಳಿ ಬಿಡ್ತಾರೆ. ಈ ರೀತಿಯಾಗಿ ಜಯಿಸಿದ ತಾನಾಜಿ ಕೊನೆಗೂ ತಾನು ಅಂದುಕೊಂಡಂಗೆ ಕೊಂಡಾನದ ಕೋಟೆ ಮೇಲೆ ಕೇಸರಿಯ ಬಾವುಟವನ್ನು ಹಾರಿಸಿ ಬಿಡ್ತಾರೆ. ಈ ರೀತಿಯಾಗಿ ಸ್ವರಾಜ್ಯಕ್ಕಾಗಿ ಕೆಚ್ಚೆದೆಯಿಂದ ಹೋರಾಡಿದ ದಿಟ್ಟ ಯೋಧ ತಾನಾಜಿ ತಮ್ಮ ಪ್ರಾಣ ಬಿಡ್ತಾರೆ. ಕೊನೆಗೂ ದಕ್ಷಿಣ ಭಾರತವನ್ನ ವಶಪಡಿಸಿಕೊಳ್ಳಬೇಕೆಂಬ ಔರಂಗಜೀಬ್ನ ಕನಸು ಕನಸಾಗಿಯೇ ಉಳಿಯುತ್ತದೆ. ತಾನಾಜಿ ತೀರಿ ಹೋದ ಮೇಲೆ ಶಿವಾಜಿ ಮಹಾರಾಜ್ ಅವರ ಮಗನಿಗೆ ತಂದೆಯ ಸ್ಥಾನದಲ್ಲಿ ನಿಂತು ವಿವಾಹ ಮಾಡ್ತಾರೆ. ಇಲ್ಲಿಗೆ ಸಿನಿಮಾ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಇಂಥದ್ದೇ ಇತಿಹಾಸಗಳಿಗೆ ಅಥವಾ ನೈಜ ಘಟನೆಗಳಿಗೆ ಸಂಬಂಧಿಸಿದ ನಿಮಗೆ ಅರ್ಥವಾಗದ ಬೇರೆ ಭಾಷೆಯ ಸಿನಿಮಾಗಳನ್ನು ನಿಮ್ಮ ಮುಂದೆ ಕನ್ನಡದಲ್ಲಿ ತರಬೇಕಂದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳು ನಿಮ್ಮನ್ನ ತಲುಪಬೇಕಂದ್ರೆ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.